ನಿಲ್ಸು ಹೇಳ್ತೀನಿ. ನಿಲ್ಸು ನಿಲ್ಸು ನಿಂತ್ಕೊಂಡ್ಲಿ. ಹಾ ಮಲ್ಕೊಂಡಿರ್ತಾನೆ ಕುತ್ಕೊಂಡಿರ್ತಾನೆ. ನಿಜಮ್ಮ ನಿಜ. ಮೈ ಕೈಗೆಲ್ಲ ಎಣ್ಣೆ ಉಜ್ಜನ ನಿಜಮ್ಮ. ಮಾತ್ರ ಸಣ್ಣಾಗಿ ತಿರುಗ್ತಾವಪ್ಪ. ಅಜ್ಜಿಗೆ ತಿರ್ಗ್ದಂಗೆ. ಅಜ್ಜಿಗಿರೋ ಭಯ ನಿಂಗೂ ಇರೋದು. ಇಟ್ಕೊಳ್ಳೆ ಮೂಗುನ್ ಗಟ್ಟಿಗೆ ಬೀಳ್ಸ್ಬಿಟ್ಟೆಯಾ? ಇಟ್ಕೊಂಡಿದ್ದೀನಕ್ಕ, ಇಟ್ಕೊಂಡಿದ್ದೀನಿ. ನನ್ನ ಬಂಗಾರನ, ನನ್ನ ಜಾಮೂನ, ನನ್ನ ಬೆಳ್ಳಿನ ಇಟ್ಕೊಂಡಿದ್ದೀನಿ ನಾನು. ಬೀಳ್ಸಲ್ಲ ಅವನ್ನ. ಅವನೇ ಇಟ್ಕೊಂಡ ಅವ್ನ ಗಟ್ಟಿಗೆ ನನ್ನ. ಎಲ್ಲಿ ಬೀಳ್ಸ್ಬಿಡ್ತಾರೋ ಅಂತ ದಿಗ್ಲು. ನಾಮಕರಣ ಯಾವಾಗ ಮಾಡೋದು? 9 ತಿಂಗಳಿಗೆ ಏನೋ ಮಾಡ್ತಾರೇನ ಕೇಳ್ಬೇಕು ಇವ್ರ ತಾತನ. ಇನ್ನು ಅವರೆಲ್ಲ ಮಾಡ್ತಾರಕ್ಕ, ನಾವೇ ಮಾಡ್ಬೇಕು. ನಾಮಕರಣ ಮಾಡ್ಬೇಕೇನ ನಿಂಕ? ಲೈ ಲಪ್ಪಯ್ಯ, ಬೆಣ್ಣೆ ಮುದ್ದೆ ಅಮ್ಮ. ಇದು ಬೆಣ್ಣೆ ಮುದ್ದೆ, ಕೃಷ್ಣ ಬೆಣ್ಣೆ ಮುದ್ದೆ. ಇದು ಕೃಷ್ಣ ಬೆಣ್ಣೆ ಮುದ್ದೆ. ಕೃಷ್ಣ 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 ಬೆಣ್ಣೆ ಕದೆಯೋ ಕೃಷ್ಣ ಬಂದ, ಬೆಣ್ಣೆ ಕದೆಯೋ ಕೃಷ್ಣ ಬಂದ. ಏನತ್ತೆ ಅಡಿಗೆ ಮನೆ ಕಡೆ ಬಗ್ಗೆ ಕೂಡ ನೋಡಲ್ಲ? ಹಾ, ನಮ್ಮ ಬಂಗಾರ ಬಂದಾಗಿಂದ ಏನ್ ಕೆಲಸ ಮಾಡಕ್ಕೂ ಮನ್ಸಿಲ್ಲಕ್ಕ. ಅವ್ನ ಎತ್ಕೊಂಡೇ ಇರ್ಬೇಕನ್ಸ್ತದೆ ಮನ್ಸೆಲ್ಲ. ನೀನು ಅದೇ ನೀನೇ ಮಾತಾಡ್ತಾ ಇರೋದ್ ನಾನು. ಅದೇನ ಹೇಳಿ, ಮೂಗು ಬಂದಾಗಿಂದ ಅಡಿಗೆ ಮನೆ ಕಡೆ ತಿರ್ಗಿ ಕೂಡ ನೋಡ್ತಾ ಇಲ್ಲ ನೀನು. ಅಡಿಗೆ ಮಾಡೋರ್ಯಾರು? ನಿಮ್ಮ ಅತ್ತೆ ಇನ್ನ 22 ವರ್ಷದ ಹುಡುಗಿ. ಹೋಗಲೇ ಹೋಗಿ 50 ವರ್ಷ ಆಗದೆ. ಇನ್ನ ಅಡಿಗೆ ಮಾಡಿಕ್ತಾಳೆ ಇರುವ ಯಮನು. ಮೊಮ್ಮಗನ್ ಬಂದವನ, ಮೊಮ್ಮಗನ್ ನೋಡ್ಕೊಳಕ್ ಬಿಟ್ಬಿಟ್ಟು ಅಡಿಗೆ ಮಾಡಿಕ್ತಾರೆ. ಇಬ್ರು ಇದ್ರಲ್ಲ ಮಾಡಿಕ್ ಹೋಗ್ರಿ. ಇವಾಗ ತೋಟದಾಗ ಏನ್ ಕೆಲಸ ಇಲ್ಲಲ್ಲ. ಚಿಕ್ಕವನು ದೊಡ್ಡವನ ಏನೋ ಇರೋ ಕೆಲಸ ನೋಡ್ಕೊಂತಾರೆ. ನೀವಿಬ್ರು ಮನೆಗಿನ ಕೆಲಸ ನೋಡ್ಕೊ ಹೋಗ್ರೆ. ನೋಡಮ್ಮ, ಏನ್ ಕೆಲಸ ಬೇಕಾದ್ರು ಮಾಡ್ತೀನಿ. ನಂಗೆ ಅಡಿಗೆ ಮಾಡ್ಬೇಕಂದ್ರೆ ಆಗಲ್ಲ ಅಷ್ಟೇ. ಅಂಬುಜಾ, ಅಂಬುಜೆ, ನಿಮ್ಮ ಮಾವನ್ ಬರ್ತಾನೆ. ಹೇಳು, ನನ್ನ ಕೈಲಿ ಅಡಿಗೆ ಮಾಡಕ್ ಆಗಲ್ಲಪ್ಪ, ಯಾರನ್ನ ಕೂಲಿಯರ್ ನಿಕ್ಕು ಅಂತ. ಮಾವನ ಎದುರು ನಿಂತ್ಕೊಂಡು ಮಾತಾಡಕ್ ತಾಕತ್ತಿಲ್ಲ. ನಮ್ಮ ಹತ್ರ ಬರ್ತಾಳೆ ಕಿತ್ತಾಕಣಕ ನರಗಳನ್ನ. ಓಹೋ, ಏನ ಮೊಮ್ಮಗನ್ ಮುಳುಗೋಗಿದ್ದೀರಿ? ಹಾ, ಹೇ ಈ ಕಡ ಲಪ್ಪಯ್ಯ, ನಿಕ್ಕಿನ ಯಾವಾಗ ಹೆಸರಿಕ್ಕೋದ್ವಾ? ಅತ್ನೋಡಕ್ಕೋ ಅತ್ನೋಡು. ಅವ್ರ ತಾತ ನೋಡ ಕೂಗಿದ ತಕ್ಷಣ ಎಂತಿರ್ಗ್ ನೋಡ್ತಾವ ನೋಡಕ. ಓ ಬೊಲ್ ನನ್ ಮಗನ, ಬೊಲ್ ನನ್ ಮಗನ. ಬೋಲು ಬಾಯಪ್ಪ ಶಿವಪ್ಪ ನಿಮ್ಮ ಮೊಮ್ಮಗನ್ಕ. ಎಲ್ಲ ಅವ್ರ ಅಜ್ಜಿನೇನೆ. ಅವ್ರ ಅಜ್ಜಿ ಗುಣ ಎಲ್ಲೋತದ ಅವನ್ಕ? ಹಾ ಲೇ, ಯಾವಾಗ ಬಂದವಳೆ? ಯಾವಾಗ ಬಂದ್ರ? ಬೆಳಗ್ಗೆನೆ ಬಂದ್ಲು. ಅದಕ್ಕೆ ಯಾರ ಬಂದಿರೋದು? ಕೌ ನನ್ನ ಮೈದ್ನ ಎಂಟ್ರಮ್ನು. ಅವ್ರು ಏನ್ರಿದ್ಲಲ್ಲ, ಅವ್ರ ಅಣ್ಣೇನ್ರಲ್ಲ. ಹಾ, ನನ್ನ ವಾರ್ಗಿತ್ತಿ ಅವ್ರ ಅತ್ತಿಗೆಲ್ಲ ಬೈಗೋಳೇನು ಇನ್ನ ಎಮ್ಮನು. ನಾನು ಸತ್ತೋಗಳಂತ ಅನ್ಕೊಂಡಿದ್ನಲ್ಲ. ಚೆನ್ನಾಗವಳತ್ಗೆ, ಏನಿಲ್ಲ ಗುಂಡ್ಕಲ್ಲಂಗ ಅವಳೆ. ಅಮ್ಮನೇನ ಬಂದ್ರೆ ಒಬ್ಬಟ್ಟಿಗೆ ಏನು ಮಾಡ್ರಿ. ಲೇಕ್ಕ ಸತ್ತೋಗ್ಬಿಟ್ಟವಳೆ ಅಂತ ಅನ್ಕೊಂಡಿದ್ನಲ್ಲ ನಾನು. ನಾನು ಹಂಗೆ ಅನ್ಕೊಂಡಿದ್ನಿಲೆ ಸತ್ತೋಗೋಳೆ ಅಂತ. ಅಕ್ಕ ನಂಗೆ ಯಾಕೋ ದಿಗ್ಲಾತೈತ್ಲೆ. ಯಾಕೆ ಯಾಕೆ ಅಂಬುಜಿ ಏನೈತೆ? ಈ ಸನ್ನಿ ಜಾಸ್ತಿ ಆಗಕ್ಕ. ನಾವು ಅದೇನೋ ನಮ್ಮ ಮದುವೆ ಕೊಟ್ಬಿಟ್ಟಿದ್ರಲ್ಲಕ್ಕ. ಆ ಮಾತೇನೋ ನಾ ಎಮ್ಮಂಗೆ ತಿಳಿದೋ ಏನೋ ಅಂತ ತಿಳಿದ್ರೆ ನಮ್ಮ ಸುಮ್ಮನೆ ಬಿಡ್ತಾಳೇನಕ್ಕ. ಅದೆಲ್ಲ ನೋಡ್ಕೊಂಡ್ಲೆ ಆಯಮ್ಮನ ಕತೆ ನಮ್ಮ ಯಜಮಾನ್ ಸುಮ್ಮನೆ ಬಿಡ್ತಾನಾ? ಹಾಂ, ಆ ಎಮ್ಮನ ಸಾಯಕ್ಕ ನಾವೇ ಕಾರಣ ಅಂತ ಲೇ ತಿಳ್ದಂಗಿಲ್ಲ ಹೇಳೆ. ತಿಳಿದಿದ್ರೆ ಇಷ್ಟು ದಿನ ಗಂಟ ಅಲ್ಲೇ ಇರೋಳ. ಇಷ್ಟೊತ್ತಿಗೆ ಯಾವಾಗ ಬಂದಿರೋಳು? ಮನೆಗೆ ಬರ್ತಾಳೆ ಕಂದಿರು. ನೀನು ಮಾತಾಡ್ಸಕ್ಕೆ ಬಂದೇ ಬರ್ತಾಳೆ, ಆವಾಗ ತಿಳಿತದೆ. ಯಾಕೋ ಏಯ್ ಯಾಕ ಹೇಳ್ತಾ ಇರೋದ? ಯಾಕೋ ಏನಾಯ್ತು? ಯಾಕೆ ಹೇಳ್ತಾ ಇರೋದ? ದೊಡ್ಡವನು ಒಯ್ದವನು ನನ್ನ. ಇಬ್ರು ತೋಟ ಕೆಲಸ ಮಾಡ್ಕೊತ ಇದ್ರಲ್ವ, ಏನಾಯ್ತು? ಹಾ, ಯಾಕೆ ಒಯ್ದಿದ್ದವನ? ಒಯ್ದವನು ನನ್ನ. ಅಪ್ಪನ ಬರ್ಲಿ ಹೇಳ್ತೀನಿ ನಾನು. ಒಯ್ದವನು ನನ್ನ, ಅವನೇ ಒಯ್ದಿದ್ದಲ್ಲ. ನಾನೇನು ಮಾಡಿಲ್ಲ. ನನ್ನ ಪಾಡಿಗೆ ನಾನಿದ್ರೆ ಬಂದು ಒಯ್ದವನು ನನ್ನ. ನಿನ್ನ ಪಾಡಿಗೆ ನೀನಿದ್ರೆ ಅದೇಂಗ ಹೋಯ್ತಾನ ಅವನು? ಹಾ, ಅದೇಂಗ ಹೋಯ್ತಾನೆ? ಏನೋ ಅವ್ನಿಗೆ ಬಂದಿರೋದು ಬರ್ಬಾರ್ದು ರೋಗ. ಯಾರಿಗೆ ತಿಳಿದು? ಏಯ್ ಏನ್ ಹಂಗಂತ ಇದ್ಯಾ ಬರ್ಬಾರ್ದು ರೋಗ ಅಂತ? ಹಾ, ಏನೋ ತಪ್ಪು ಮಾಡಿದ್ಯಾ ಅದಕ್ಕೆ ಒಯ್ದಿತ್ತ ನಿನ್ನ. ಸುಮ್ಮನೆ ಹೋಯ್ತಾನ? ನಾನೇ ಏನು ತಪ್ಪು ಮಾಡಿಲ್ಲ. ನಾನು ಪಾಡಿಗೆ ನಾನು ತಂಗಿ ತಪ್ಪಕ್ಕೆ ಚೌತಿಗೆ ತೆಗ್ತಾ ಇದ್ದೆ. ಅವನೇ ಬಂದು ನಾನು ಒಯ್ದಿದ್ದು. ಏಯ್ ಹೋಗ, ಏನೋ ತೀಟಿಗೆ ಮಾಡಿದ್ಯಾ ಅದಕ್ಕೆ ಬಿಟ್ಟು ಕಳ್ಸಿತ್ತಾನೆ. ನೀನೇನು ಕಡಿಮೆ ಆದೋನಾ? ನೀ ಮುಚ್ಚಲೆ ಭಯ ಮುಚ್ಚ. ನೀನು ಕಡಿಮೆ ಆದೋಳ? ನೀನು ಕಡಿಮೆ ನೀನು. ಅದಕ್ಕೆ ಹೇಳಿದ್ವಿ ಇವ್ನ ಮನೆಗೆ ಬಿದ್ದಿರ್ಲಿ, ನಾನು ಹೋಗಿ ತೋಟದಾಗ ಕೆಲಸ ಮಾಡ್ತೀನಿ ಅಂತ. ಏನಕ್ಕಮ್ಮ ನೀನು ಹೋಗಿ ತೋಟದಾಗ ಬರ್ಲಾಕೋದು? ನೀನು ಬಾರ್ಲಾಕೋದು ನಾನು ಕಂಡಿದ್ದೀನಿ ಬಿಡು. ಎಂದಿದ್ದೋ ಅಕ್ಕ ಮಲ್ಕೊಂಡು ನೀನು ಹೋಗೋದು? ಓಹೋ, ಮನೆಗಿದ್ರೆ ನಿದ್ದೋ ಆಸ್ಪದ ಸಿಕ್ಕಲ್ಲ ಅಂತ ತೋಟ ಹತ್ರ ಕೊತ್ತೀನಿ ಅನ್ನೋದು. ಪುತ್ಕನ ಬರ್ಲಿಕ್ಕೆ ಕಲ್ದಿರ ಆಗ್ತೀನಿ ಅವನ್ಕ. ಬರ್ಲಿಕ್ಕೆ ಕಲ್ದಿರೋ ಬೀಳ್ತಾವ ವೇಟ್ಗಳು. ಅದೇನೋ ತಂಗಿ ಹೇಳ್ತಾ ಇದೆಯಾ ನೀನು? ಅಯ್ಯೋ ನಾನು ಕಂಡಿಲ್ಲೇನಮ್ಮ ನೀನು ಬಾಳ್ನ. ಎಂಟು ಗಂಡವ್ರು ಮುತ್ತಿಗಿಲ್ದ ನಿದ್ದೋಸ್ ಹಾಕ್ತೀರಾ. ಅವುಗಳು ಬತ್ತವ ಇಲ್ಲ ಏನು ಬತ್ತವ ಅಂತ ದಿಗ್ಲು ಭಯ ಹೇಳ್ತೀರಾ. ನಿದ್ದು ಬಂದಾಗ ನಿದ್ದೋಗ್ತೀರ ಬೆಂಕಿ ಕಂಡಿನ ತಿಕ್ಕೊಂಡಾಗ ಸುರ್ಕೊಳಕತ್ತದ. ಇದೊಳ್ಳೆ ವಿಚಿತ್ರವಾಗಿ ಮಾತಾಡ್ತೀರಾ ನೀವಿಬ್ರು ಅಕ್ಕನ ತಂಗಿರು. ಆ ಮನೆಗ ಒಲೆಗವೇನೋ ಎತ್ತು ಸುರ್ಕ ಹೋಗ್ಬಿಡ್ಲಿ ಅತ್ತ ಕಣ್ಣುಗಳು. ಎಷ್ಟು ವಾದಿಸ್ತಾಳೆ ನೋಡು. ದೊಡ್ಡವ್ರು ಏನೋ ಒಂದು ಮಾತು ಅಂತಾರಪ್ಪ, ಕಲ್ದಿರ ಇರೋನಪ್ಪ ಅನ್ನೋ ಬಾಬೇ ಇಲ್ಲ. ವಾದಿಸ್ಕೊಂಡು ನಿಂತ್ಕೊಂತಾಳೆ ನೀನೆಷ್ಟೋ ನಾನೆಷ್ಟು ಅಂತ.
ಅದನ್ನ ಅದೆಷ್ಟು ಉಗಿಬೇಕು ಅದೇನು ಕರ್ತೇನೋ ಇದ್ದಿದ್ದಂಗೆ ಮಾತಾಡಿದ್ರಂಗೆ ಏನು ಸುಮ್ಮನೆ ಒಯ್ದು ಬಿಡ್ತಾನೆ ನಮ್ಮ ಯಜಮಾನ ಇವನೇನು ತೀಟಿಗೆ ಮಾಡಿಸ್ತಾನೆ ಅದಕ್ಕೆ ಒಯ್ದಿತ್ತಾನೆ ಬಲ್ ತೀಟಿಗೆ ಮಾಡಿಬಿಡ್ತಾನೆ ಓಹೋ ನಿನ್ ಗಣತಿನ ತೀಟಿಗೆ ಮಾಡ್ತಾನೆ ಅವನು ಅಯ್ಯ ನೀನು ಹೋಗಿ ಅಮ್ಮ ನಾನು ಕಂಡಿದ್ದೀನಿ ಹೋಗು ಇಲ್ದಿದ್ದೆಲ್ಲ ಮಾತಾಡಬೇಡ ನೀನು ಏನತ್ತೆ ನೀನು ಕಂಡಿರೋದು ಏನು ಕಂಡಿರೋದು ಏನು ಹಂಗೆ ಮಾತಾಡ್ತಾ ಇದೀಯ ನನ್ನ ಗಂಡನ್ನ ಏಯ್ ನೀನು ಗಂಡ ಆಗೋಕೆ ಮುಂಚೆ ಅವ್ನು ನನ್ನ ಮಗನಾಗವನೆ ನೀನು ನನ್ನ ಹತ್ರ ಏನು ಮಾತಾಡಬೇಡ ಓದ್ತಾ ಇರಿ ಇಲ್ಲಿಂದ ಗಂಡಂತ ಗಣ್ಣು ನನಗೆ ಮಗನಾದ್ಮೇಲೆ ನೀನು ಗಂಡಾಗಿರೋದು ನನಗೆ ಕೇಳಿದ್ದೆ ನಿನ್ನ ಗಂಡು ಬಂಡವಾಳ ಏನೋ ಕಿತಾಪತಿಗೆ ಮಾಡ್ತಾನೆ ಇವ್ನು ನೋಡಿರ್ತಾನೆ ಅಪ್ಪನ ಕೇಳ್ತೀನಿ ಅಂದಿತ್ತಾನೆ ಅದಕ್ಕೆ ಒಯ್ದಿತ್ತಾನೆ ಏನ ಮಾಡಿದ್ನವನ ಏನು ಮಾಡಿದ್ನವನ ಅಪ್ಪನ ಕೇಳ್ತೀನಿ ನಿಮ್ಗೆಲ್ಲ ಹೇಳಲ್ಲ ಶಿವಪ್ಪ ಶಿವಪ್ಪ ಏನತ್ಗೆ ಎಲ್ಲಮ್ಮ ಇತ್ತು ಮಮ್ಮ ಸರೋಜಮ್ಮ ದಾರಿ ಬಿಡು ಏನತ್ಗೆ ಏಯ್ ಯಾಕ ಹಂಗಲ್ತಾ ಇದೀಯಾ ಅಬ್ಬ ದೊಡ್ಡವನು ಒಯ್ದವನ್ನ ಯಾಕ ಯಾಕಂತ ಒಯ್ದಿರೋದು ಬೇಕಂತೇನ ಅವ್ನು ಕೇಟ್ಗಳು ಮವ ಅವ್ನ ಮಾತ್ರ ಏನು ನಂಬೇಡ ಮವ ಅವನೇನೋ ಕಿತಾಪತಿಗೆ ಮಾಡಿರ್ತಾನೆ ಅದಕ್ಕೆ ಒಯ್ದು ಕಳ್ಸಿತ್ತಾನೆ ನಾನು ಇಲ್ಲಿ ದೊಡ್ಡವನಿದ್ದೀನಲ್ಲಮ್ಮ ಅಷ್ಟೊತ್ತು ನಿಂತ್ಕಮ್ಮ ಅನ್ನೋಂಗಿಲ್ಲ ಆಡಂಗಿಲ್ಲ ಏನು ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಇಲ್ದಿರ ಒದರ್ತಾ ಇರ್ತೀಯ ಬೆಲೆನೇ ಇಲ್ಲ ಈ ಮನೆಗೆ ನಿನ್ನ ಹತ್ರ ಯಾರ್ಕೂ ಅಷ್ಟು ಸೈಲೆಂಟ್ ಆಗಿರ್ಬೇಕು ತಾನೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ ಏನಕ್ಕೆ ನಿನ್ನ ಮಧ್ಯ ಭಯಕೋದು ಅವ್ನು ಸುಮ್ಮನೆ ಎತ್ಕೊಂಬತ್ತಾನ ದೊಡ್ಡವ್ರ ಕಾಯಿ ಎದುರು ವಾಸೋದವ್ರು ಅಷ್ಟು ಕಮ್ಮಿ ಮಾಡಮ್ಮ ಸರೋಜಮ್ಮ ನನ್ನ ಬುದ್ಧಿ ನಿನ್ಕಿನ್ನ ತಿಳಿದು ಸುಮ್ಮನೆ ನನ್ನ ಕೈ ಬೈಸ್ಕೊಂಬೇಡ ಇದೊಳೆ ಚೆನ್ನಾಗಿ ಹೇಳ್ತಿಲ್ಲ ಮವ ಬಾಯಿ ಮುಚ್ಚು ಅಂತ ಹೇಳಿದ್ನಲ್ಲ ನನಗೆ ಎದುರು ವಾದಿಸಿದಿ ಅಂದ್ರೆ ಬೀಳ್ತಾವೆ ಏಟುಗಳು ಹೆಂಗ್ಸಂಗಿರ್ಬೇಕು ಇವಾಗ ಅವರಿಬ್ರು ಇಲ್ಲ ದೊಡ್ಡವರು ಬಾಯಿ ಮುಚ್ಕೊಂಡಿಲ್ಲ ಅವರಿಬ್ರು ದೊಡ್ಡವರ ಬಾಯಿ ಮುಚ್ಕೊಂಡಿರ್ತಾರೆ ನೀನು ಬಾಯಿ ಎರ್ಕಂತೀಯಲ್ಲ ಕರ್ಸು ನಿಮ್ಮ ಅಮ್ಮನೂ ನಿಮ್ಮ ಅಣ್ಣನ ಮಾತಾಡ್ತೀನಿ ನಾನು ಬೆಲೆ ಜಾಸ್ತಿ ಆಗೋಗೈತಿ ಮನೆಗೆ ನಿಂದು ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾ ಇರಬೇಕು ನನ್ನ ಮನೆಗೆ ಮಾನವಾಗಿರಂಗಿದ್ರೆ ಇರಬೇಕು ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡಬೇಕು ಏನಕ್ಕಿರೋದು ನಾವು ಕತ್ರಿ ಮೇಲ್ಸಕ್ಕೆ ಈ ಮನೆಗಿರೋದು ಬಾಯಿ ಬಿಡುವಿಲ್ದಿರ ದೊಡ್ಡವರು ಚಿಕ್ಕವರು ಅನ್ನೋ ಇದಿಲ್ದಿರ ಮಾತಾಡ್ತಾ ಇರ್ತೀಯಲ್ಲ ನಾನು ಗಮನಿಸ್ತಾ ಇದ್ದೀನಿ ಕರ್ಸು ನಿಮ್ಮ ಅಮ್ಮನೂ ನಿಮ್ಮ ಅಣ್ಣನ ಇಲ್ಲ ಕರ್ಕೊಂಡು ಹೊರಟು ಬಿಡಲಿ ನೀವು ಎಲ್ಲಿ ನೆಮ್ಮದಿ ಆಯ್ತದ ಅಲ್ಲಿರಿ ಅಂತೆ ಏನಕ್ಕೆ ಸುಮ್ಮನೆ ಇಲ್ದಿದ್ದಿಲ್ಲ ರಾಮಾಯಣ ಸತ್ಯ ಯಾರೇನು ಮಾತಾಡಂಗಿಲ್ಲ ಉದುಕ್ಕನ್ ಬತ್ತೀಯ ಮಧ್ಯ ಬಾಯಕ್ಕ ಏನು ಯಾರು ಕೇಳೋರು ವೀಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ ನಾನಿದ್ದೀನಿ ನಾನು ಇನ್ನೂ ಸತ್ತಿಲ್ಲ ಬದುಕಿದ್ದೀನಿ ಹೆಂಗ್ಸ ಎಷ್ಟಾಗಿರ್ಬೇಕೋ ಅಷ್ಟಾಗಿರ್ಬೇಕು ಜಾಸ್ತಿ ಮಾತಾಡ್ಕೊಡ್ದು ಮಾತಾಡ್ತಾಳೆ ಬಾಯಿಗೆ ಬಿಡುವಿಲ್ದಂಗೆ ನಾನು ನೋಡ್ತಾ ಇದ್ದೀನಿ ಅಯ್ಯೋ ಇವತ್ತು ಸರೋತಾಳೆ ನಾಳೆ ಸರೋತಾಳೆ ಬಿಡು ಅಂತ ಸರೋಗೋದೇ ಇರಲಿ ನೀನು ಮಾತಾಡ್ತಾನೆ ಇತ್ಯ ಏನೋ ನೀನು ಒಬ್ಬಳೇ ಮಾತು ಕಲ್ತಂಗೆ ಬೇಕಾಗಿತ್ತಲ್ಲ ನಿಕ ನಮ್ಮ ಮಾವನ ಬುದ್ಧಿ ತಿಳತ್ತಾನೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳ್ತಾನೆ ಇರ್ತೀನಿ ನನ್ನ ಮಾತೇ ಕೇಳಲ್ಲ ಮಾತಾಡ್ತೀಯ ದೊಡ್ಡವರು ಚಿಕ್ಕವರು ಅನ್ನೋ ಜ್ಞಾನ ಇಲ್ದಿರ ದೊಡ್ಡವ್ರು ಏನೋ ಮಾತಾಡ್ತಾ ಇರ್ತಾರಪ್ಪ ನಾವ್ಯಾಕ ಮಧ್ಯೆ ಹೋಗೋದು ಅನ್ನೋ ಭಾವೇ ಇಲ್ಲ ಸಾವಿತ್ರಿ ನನ್ನ ನೋಡಿ ಕಲ್ಕಳೆ ಅವಳು ಕಾಲು ಕೆಳಗನ ದೂರು ಬುದ್ಧಿ ಬರ್ತದೆ ನಾವು ಮಾತಾಡ್ತಾ ಇದ್ದಾಗ ಒಂದೇ ಒಂದ್ಸರಿ ಬಂದಾಳ ನಾವೇನೋ ಕೂಗಿದ್ರೆ ಬರ್ತಾಳೆ ಇಲ್ಲಾಂದ್ರೆ ಬರೋದೇ ಇಲ್ಲ ನೀನು ಇದೆಯಲ್ಲ ನೀನು ಅಬ್ಬಬ್ಬಬ್ಬ ದೊಡ್ಡವ್ರು ಮಾತಾಡ್ತಾ ಇದ್ರೆ ಬಂದ್ಬಿಡ್ತೀಯ ಪುದುಕನ ಏಯ್ ಮಗು ನಿದ್ದೆ ತರದ್ ಕಾಣಿಸ್ತಾ ಇಲ್ಲ ನೀರಟ್ಟಿದ್ದೀನಿ ಹೋಗಿ ಮನ್ಸೋಗಿ ಎತ್ಕೊಂಡಂಗೆ ಇನ್ನ ಯಾಕಮ್ಮ ಇಲ್ಲೇ ನಿಂತಿದ್ಯಾ ನಡಿ ಒಳಕ್ಕ ಏಯ್ ಯಾಕ ಅವನು ಇದ್ದಿದ್ದ ಏನು ಮಾಡಿದ್ನ ಅವನ ನೀನೇನು ಮಾಡಿದೆ ಅಬ್ಬ ಅವ್ನು ಕಳ್ತನ ಮಾಡ್ತಾ ಇದ್ನ ನಾನು ಬೇಡ ನೀನು ಕಳ್ತನ ಮಾಡಬೇಡ ಅಪ್ಪನ ಕೇಳ್ತೀನಿ ಅಂತಂದ್ರೆ ನೀವು ಹೋಗಲೇ ಹೋಗ ಅಂತ ಹೇಳ್ಬಿಟ್ಟು ನನ್ನೇ ಹೋಯ್ದವನೆ ಕಳ್ತನ ಮಾಡ್ತಾ ಇದ್ನೋ ಏನು ಕಳ್ತನ ಮಾಡ್ತಾ ಇದ್ನೋ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.